ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 10 lakh ಬಿಸ್ನೆಸ್ ಮಾಡ್ಬೋದು ಸರ್. ಕಡಿಮೆ ಅಂದ್ರೂ ಏನೂ ಇಲ್ಲ, ನಾವು ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತೀವಿ ಕೆಲಸ ಅಂದ್ರೂ ಕೂಡ ಒಂದು 10-12 ಲಕ್ಷ ದುಡಿಮೆ ಮಾಡ್ಬೋದು ಸರ್ ವರ್ಷಕ್ಕೆ. ಸ್ಟಾರ್ಟಿಂಗಲ್ಲೇ ನಾವು ಬಿಸ್ನೆಸ್ ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳೇಬೇಕು. ನಮ್ಮ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂದರೆ ನಮ್ಮದು ಒಂದೇ ಥರ ಕಾನ್ಸ್ಟೆಂಟ್ ಇರಬಾರ್ದು, ಸ್ವಲ್ಪ ಚೇಂಜಸ್ ಆಗಬೇಕು. ಮಾರ್ಕೆಟಿಂಗ್ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಮಟೀರಿಯಲ್ಸಿಗೆ ಮಿಷನ್ಗಳಿಗೆ ಇನ್ವೆಸ್ಟ್ ಮಾಡಲೇಬೇಕು ಸರ್. ಅದು ಮಾಡಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲ್ಲ ಸರ್. ಬಿಸ್ನೆಸ್ ಇಂಪ್ರೂವ್ ಆದರೆ ಸರ್ ತಾನೇ ನಾವು ಮುಂದೆ ಏನಾದರೂ ತೊಗೊಳಕ್ಕಾಗೋದು. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ಸರ್ ಅಲ್ವಾ. ಹಾಗಾಗಿ ಸರ್ ಈಗ ಆಯಿತು ನನ್ನ ಸೈಟ್ ತೊಗೊಳ್ಳೋ ಲೆವೆಲಿಗೆ ನಾನು ಬೆಳೆದಿದ್ದೀನಿ ಅಂದಾಗ ನಾವು ಸೈಟ್ ತೊಗೊಳ್ಬೇಕು ಸರ್. ಇಲ್ಲಾಂದ್ರೆ ಸಡನ್ ಆಗಿ ನಾವು ಕೈ ಹಾಕಿದ್ರೆ ಅದ್ರಲ್ಲಿ ಸುಟ್ಕೊಳ್ಳೋ ಅಂತ ಚಾನ್ಸಸ್ ತುಂಬ ಇರುತ್ತಲ್ವ ಸರ್. ಹಾಗಾಗಿ ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಮೊದಲಿನಿಂದ ಕತೆ ಹೇಳಿ, ಹೆಂಗೆ ಶುರುವಾಯಿತು? ನೀವು ಯಾವ ಊರು, ಏನು ಓದಿದ್ರಿ, ಹೇಗೆ ಇದು ಆಯ್ತು? ಸರ್ ಇಲ್ಲೇ ಇದು ರಿಪ್ಪನ್ಪೇಟೆ. ನೀವು ಇಲ್ಲಿ ಕಾಲೇಜೆಲ್ಲ ಇಲ್ಲೇ ಓದಿರೋದು. ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಮುಂದೆ ಒಂದು ಹೊನ್ಕೊಪ್ಪ ಅಂತ ಒಂದು ಊರಿದೆ ಸರ್. ನಾವು ಆ ಊರಿಂದ ಇಲ್ಲಿಗೆ ಓದ್ಲಿಕ್ಕೆ ಬರ್ತಿದ್ವಿ. ಇಲ್ಲಿ ಹಳ್ಳಿಯಲ್ಲಿ ನಮ್ಮದು 1ರಿಂದ 7ನೇ ಕ್ಲಾಸ್ ಇದಾಯಿತು. ಇಲ್ಲಿ 8ಯಿಂದ 10th ಇಲ್ಲಿ ರಿಪ್ಪನ್ಪೇಟೆಯಲ್ಲೇ ಓದಿರೋದು ಸರ್ ನಾವು. ಆಮೇಲೆ ಡಿಗ್ರಿ ಹೊಸನಗರ ಅಂತ ಇದೆ ಸರ್ ಊರು. ಅಲ್ಲಿ ಡಿಗ್ರಿ ಕೊಡಚಾದ್ರಿ ಕಾಲೇಜಲ್ಲಿ ಡಿಗ್ರಿ ಕಂಪ್ಲೀಟ್ ಆಯಿತು. ಆಮೇಲೆ ಬೆಂಗಳೂರಲ್ಲಿ ಜಾಬ್ಗಂತ ಹೋದ್ವಿ. ಅಲ್ಲಿ ಅಕೌಂಟೆಂಟ್ ಆಗಿ, ಅಕೌಂಟ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿ ಕೊರೋನಾ ಟೈಮಲ್ಲಿ 2ನೇ ಕೊರೋನಾ ಬಂದವಾಗ ಈ ಕಡೆ ಬಂದ್ವಿ ಸರ್. ನಮ್ಮೂರ ಕಡೆ ನಾವು ವಾಪಸ್ ಬಂದ್ವಿ. ಇಲ್ಲಿ ಬಂದು ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಏನಾದ್ರು ಒಂದು ಉದ್ಯೋಗ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗ ಹಪ್ಪಳ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಗುಜರಾತಿಂದ ಒಂದು ಮಿಷನ್ ತರಿಸ್ಕೊಂಡೆ. ನಂಗೆ ಅದಷ್ಟು ಬಿಸ್ನೆಸ್ ಏನೋ ಸಕ್ಸಸ್ ಆಯಿತು, ಆದರೆ ಫಾಸ್ಟಾಗಿ ವರ್ಕ್ ಆಗ್ತಿರ್ಲಿಲ್ಲ. ಮೊದಲು 1000 ರೊಟ್ಟಿ ಮಾಡಬೇಕಂದ್ರೆ ನೈಟ್ ಇಡೀ ಮಾಡ್ತಾಯಿದ್ವಿ. ಈಗ 1000 ರೊಟ್ಟಿ 2 ಅವರಲ್ಲಿ ಮಾಡಿ ಮುಗಿಸ್ತಾ ಇದ್ದೀವಿ ಸರ್. ಅಷ್ಟು ಟೆಕ್ನಾಲಜಿ ಇರೋಂಥ ಮಿಷನನ್ನು ತರಿಸ್ಕೊಂಡಿದ್ದೀನಿ ಸರ್ ಇವಾಗ. ಹಾಗಾಗಿ ಈಗ ಬಿಸ್ನೆಸ್ಸು ಇಂಪ್ರೂವ್ ಆಗಿದೆ. ಈಗ 3ರಿಂದ 4 ವರ್ಷದಲ್ಲಿ ನನಗೂ ಕೂಡ ಹೆಲ್ಪ್ ಆಗಿದೆ ಸರ್. ಈಗ ಬೆಂಗಳೂರು ಅಂತ ಸಿಟಿಯಲ್ಲಿದ್ರಿ, ಅಲ್ಲಿ ವ್ಯವಸ್ಥೆ ಬೇರೆ ಇತ್ತು, ಅದು ಎಲ್ಲ ಇದು ಒಂದು ಹೆಚ್ಚು ಕಡಿಮೆ ಒಂದು ಮಿಡ್ಲ್ ಇದು ಊರು ಅಲ್ಲ? ಹೌದೌದು. ಇಲ್ಲಿ ಬಿಸ್ನೆಸ್ ಮಾಡಿದ್ರೆ ನಡೆಯುತ್ತೆ ಅಂತ ಹೆಂಗ್ ಕ್ಯಾಲ್ಕುಲೇಷನ್? ಸರ್ ಇಲ್ಲಿ ಏನಾಗಿದೆ ಅಂದ್ರೆ ವೆದರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಹಾಗಾಗಿ ಇಲ್ಲಿ ಟೀಚರ್ಸ್ ಆಗಿ ಬಂದವರು ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿಗಳು ಬಂದವರೆಲ್ಲ ಇಲ್ಲೇ ನಮ್ಮ ರಿಪ್ಪನ್ಪೇಟೆಯಲ್ಲೇ ತುಂಬಾ ಜನ ಸೆಟ್ಲ್ ಆಗ್ತಿದ್ದಾರೆ. ಹಾಗೆ ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ. ಹಾಗಾಗಿ ಮತ್ತೆ ಏನಾಯ್ತಂದ್ರೆ 40, 50, 200 ರೊಟ್ಟಿ ಮಾಡ್ಲಿಕ್ಕೆಲ್ಲ ಹೆಣ್ಮಕ್ಳು ಇವಾಗ ಕೇಳಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ತರಿಸ್ಕೊಳ್ತಾರೆ ಸರ್. ರೊಟ್ಟಿನೆಲ್ಲ ಇಲ್ಲಿ ತರಿಸ್ಕೊಳ್ತಾರೆ. ಮತ್ತು ಹಾಗೆ ಫೇಮಸ್ ಆಗಿದೆ. ಮತ್ತು ನಮ್ಮದು ರೊಟ್ಟಿ ಸ್ಮೂತ್ ಆಗಿದೆ ತುಂಬ. ಈಗ ಫಸ್ಟೆಲ್ಲ ಇಲ್ಲಿ ಬಯಲುಸೀಮೆ ಕಡೆ ಹೋಗಿ ತರಿಸ್ಕೊಳ್ತಾ ಇದ್ರು ರೊಟ್ಟಿಗಳನ್ನೆಲ್ಲ. ಈಗೇನಂದ್ರೆ ಇಲ್ಲೇ ಬಂದು ತರಿಸ್ಕೊಳ್ತಾರೆ. ಸ್ಮೂತ್ ಆಗಿದೆ ರೊಟ್ಟಿ. ಅಲ್ಲಿ ಅವ್ರು ಸ್ವಲ್ಪ ಗಟ್ಟಿ ಮಾಡ್ತಾರೆ ರೊಟ್ಟಿ. ನಮ್ದು ರೊಟ್ಟಿ ತುಂಬ ಸ್ವಲ್ಪ ಸ್ಮೂತ್ ಆಗಿದೆ ಸರ್ ರೊಟ್ಟಿ. ಹೆಂಗ್ ಗಮನಿಸಿದ್ರಿ ಇವನ್ನೆಲ್ಲ ನೀವು? ಅಂದ್ರೆ ನಾನು ಬೇರೆ ಸರ್ ನಾನು ಹೇಗೆ ಅಂದ್ರೆ ಅದು ಏನಾದರೂ ಗಟ್ಟಿ ಆಗ್ತಿದೆ. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಸ್ವಲ್ಪ ನಮ್ದು ರೊಟ್ಟಿನೂ ಗಟ್ಟಿ ಆಗ್ತಾ ಇತ್ತು. ಯಾಕೆ ಗಟ್ಟಿ ಆಗ್ತಾ ಇದೆ ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ, ಯೋಚನೆ ಮಾಡ್ತಿದ್ದೆ ಅದ್ರ ಬಗ್ಗೆ. ಹೆಂಗ್ ಮಾಡಿದ್ರೆ ಹೆಂಗಾಗತ್ತೆ, ಯಾವ ತರ ಮಾಡಿದ್ರೆ ನಾನು ಯಾವ ತರ ಸ್ಮೂತ್ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡಿ ತುಂಬಾ ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ಆಮೇಲೆ ಫಸ್ಟ್ ಎಲ್ಲ ಮೈದಾ ಹಾಕಿದ್ರೆ ಸ್ಮೂತ್ ಆಗತ್ತೆ, ಇಲ್ಲ ಸಾಬಕ್ಕಿ ಹಾಕಿದ್ರೆ ಸ್ಮೂತ್ ಆಗತ್ತೆ ಅಂತ ಹೇಳ್ತಿದ್ರು. ಅದನ್ನೆಲ್ಲ ಹಾಕಿ ಟ್ರೈ ಮಾಡಿದೆ. ಅದು ಯಾವ್ದು ಹಾಕಿದ್ರು ಬರಲ್ಲ. ಬರೀ ನಾವು ಅಕ್ಕಿನೇ ಹಾಕಿ ಮಾಡಿದ್ರೆ ಜೋಳನೇ ಹಾಕಿ ಮಾಡ್ಬಿಟ್ಟು ಈ ತರ ಮುದ್ದೆ ಮಾಡೋ ಮೆಥಡಲ್ಲಿ ಮಾಡ್ತಿದ್ವಿ ಸರ್. ಈಗ ಚೆನ್ನಾಗಿ ಬರ್ತಾ ಇದೆ ಸರ್. ಈ ಕೆಲವೊಬ್ರು ಈ ಜೋಳದಲ್ಲಿ ಅಕ್ಕಿ ಸೇರಿಸ್ಬಿಡ್ತಾರೆ. ಹೌದು ಸರ್. ಅದು ಏನು ಸರಿ ಅಂತೀರಾ ಹೇಗೆ ಅಂತ? ಇಲ್ಲ ಸರ್, ಅದು ಜೋಳ ಹೇಗೆ ಅಂತಂದ್ರೆ ಸ್ವಲ್ಪ ಲಡ್ಡು ಬರುತ್ತೆ. ಜೋಳ ಲಡ್ಡು ಅಂದ್ರೆ ಮಿಷನಿಗೆ ನೀವು ಎಷ್ಟೇ ಇಟ್ಟು ಕುರ್ಸಿ ಎಷ್ಟೇ ಚೆನ್ನಾಗಿ ಮಾಡಿ ಅದೇನಾಗುತ್ತೆ ಗಟ್ಟಿ ಬರುತ್ತೆ ಸ್ವಲ್ಪ ರೊಟ್ಟಿ. ಜೋಳದ ರೊಟ್ಟಿ ಸ್ವಲ್ಪ ಗಟ್ಟಿ ಬರುತ್ತೆ. ಅದಕ್ಕೆ ಒಂದು ಇಷ್ಟಿಷ್ಟು ರೇಷೋ ಅಲ್ಲಿ ಸ್ವಲ್ಪ ಅಕ್ಕಿ ಸೇರಿಸಲೇಬೇಕು ಸರ್. ಅದು ಟೇಸ್ಟ್ ಬರುತ್ತೆ ಮತ್ತೆ ಜೋಳದ ರೊಟ್ಟಿನೂ ಚೆನ್ನಾಗಿ ಬರುತ್ತೆ ಸರ್. ಎಲ್ಲರೂ ಆ ಮೆಥಡ್ ಯೂಸ್ ಮಾಡ್ತಾರೆ ಸರ್. ಅದು ಎಷ್ಟು ಸೇರಿಸಬೇಕು ಸರ್? 70% 30% ಸೇರಿಸಲೇಬೇಕು ಸರ್. ಹೌದಾ? ಹೌದು ಸರ್. ಅಂದ್ರೆ ಸ್ಮೂತ್ ಬರುತ್ತೆ. ಸ್ಮೂತ್ ಬರುತ್ತೆ. ಇಲ್ಲ ಅಂದ್ರೆ ಜೋಳದ ರೊಟ್ಟಿ ಗಟ್ಟಿ ಆಗ್ಬಿಡುತ್ತೆ ಸರ್. ಅದು ತಿನ್ನಕ್ಕೂ ಟೇಸ್ಟ್ ಇರಲ್ಲ ಸರ್. ಅದಕ್ಕೋಸ್ಕರ ಅದು ಸೇರಿಸಲೇಬೇಕು ಸರ್. ಎಲ್ಲರೂ ಸೇರಿಸ್ತಾರೆ ಸರ್. ಅವ್ರು ಹೇಳಲ್ಲ ಯಾವ್ದು ಈ ಸೀಕ್ರೆಟ್ಗಳನ್ನೆಲ್ಲ ಹೇಳೋದಿಲ್ಲ. ಇದು ಮಾಡೋದ್ರಿಂದನೇ ಚೆನ್ನಾಗಿ ಬರುತ್ತೆ ಸರ್. ರೊಟ್ಟಿ ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗೆ ಪ್ಯೂರ್ ಬರೀ ಅಕ್ಕಿ ಒಂದೇ? ಅವರು ನಮ್ಗೆ ಗೊತ್ತಾಗುತ್ತಲ್ಲ ಸರ್. ಬೇರೆಯವರೆಲ್ಲ ಇಲ್ಲ ನಾವು ಪ್ಯೂರ್ ಜೋಳನೇ ಮಾಡ್ತೀವಿ ಅಂತ ಹೇಳ್ತಾರಲ್ವಾ. ನಾವೀಗ ಮಾಡೋದ್ರಿಂದ ಇದು ಹೆಂಗ್ ಮಾಡ್ತಾರೆ ಜೋಳ ನೋಡೇನೆ ಗೊತ್ತಾಗುತ್ತೆ, ಆ ರೊಟ್ಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ 50-50 ಸೇರಿಸೋರು ಇದ್ದಾರೆ. ಅದು ವೈಟ್ ಬರುತ್ತೆ ಅವಾಗ. ಅದು ಫುಲ್ ಪ್ಯೂರ್ ಜೋಳದಲ್ಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸರ್, ಕಷ್ಟ. ಪ್ಯೂರ್ ಜೋಳದಲ್ಲಿ ಮಾಡೋದ್ರಿಂದ ವೈಟ್ ಬರಲ್ಲ ಅದು? ಪ್ಯೂರ್ ಜೋಳದಲ್ಲಿ ವೈಟ್ ಬರಲ್ಲ, ಬ್ರೌನ್ ಬರುತ್ತೆ ಸರ್. ಫುಲ್ ಬ್ರೌನ್ ಬರುತ್ತೆ. ನಮ್ದು ಸ್ವಲ್ಪ ಲೈಟ್ ವೈಟ್ ಬರುತ್ತೆ ಅಷ್ಟೇ, ಬ್ರೌನ್ ಬರುತ್ತೆ ಫುಲ್. ಓಕೆ. ನಿಮ್ಮ ಬಂಡವಾಳ ಎಷ್ಟು ಹಾಕಿದ್ರಿ ಸರ್? ಒಂದು 15 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ ಈಗ ಆಲ್ರೆಡಿ.
15 ಲಕ್ಷ ಇನ್ವೆಸ್ಟ್ಮೆಂಟ್ ಅಂದರೆ ಸ್ಟಾರ್ಟಿಂಗಿಂದ ನಾನು ಹಂತವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದೆ. PMFME ಸ್ಕೀಮಲ್ಲಿ ನಾನು ಲೋನ್ ತೊಗೊಂಡು ಮಾಡಿರೋದು. ಆದರೆ ನಾನು ಅವಾಗ ಕಡಿಮೆ ಲೋನ್ ತೊಗೊಂಡೆ, 2,47,000 ಅಷ್ಟೇ ತೊಗೊಂಡೆ. ಅದು ಗುಜರಾತ್ ಮಿಷನ್ ತೊಗೊಂಡಿರೋದು ಫಸ್ಟು. ಅದು ನನಗೆ ಐಡಿಯಾ ಇರಲಿಲ್ಲ, ಹೇಗೆ ಮಾಡಿದರೆ ಹೇಗಾಗುತ್ತೆ ಅನ್ನೋದು ಐಡಿಯಾ ಇರಲಿಲ್ಲ ಫಸ್ಟ್ ಸ್ಟಾರ್ಟಿಂಗು. ಹಾಗಾಗಿ ಅದ್ರಲ್ಲಿ ನಂಗೆ 50% ಸಬ್ಸಿಡಿ ಸಿಕ್ತು ಸರ್. ಆದರೆ ಅದು ನಂಗೆ ಲಾಸೇ ಆಯ್ತು, ಯಾಕಂದರೆ ನನ್ನ ಕಡೆಯಿಂದ ನನಗೆ ಲಾಸ್ ಮಾಡಿಕೊಂಡೆ. ಯಾಕೆ ಅಂತಂದರೆ ಅದು ಬಿಸ್ನೆಸ್ ಮಾಡೋ ಮೆಥಡ್ ಗೊತ್ತಿರಲಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಹೆಂಗೆ ಮಾಡಿದ್ರೆ ಹೇಗಾಗುತ್ತೆ, ಇಲ್ಲ 4 ಲಕ್ಷ ತೊಗೊಂಡು 2 ಲಕ್ಷ ನಾನು ತೊಗೊಳ್ಬೋದಿತ್ತು, ಅದು ಈಸಿ ಆಗ್ತಿತ್ತು. ನಾನು ಏನಂತಾರೆ ಓಡಿ ಅಮೌಂಟೇ ಜಾಸ್ತಿ ತೊಗೊಂಡ್ಬಿಟ್ಟೆ. 4 ಲಕ್ಷ ಲೋನಲ್ಲಿ 1,20,000 ತೊಗೊಂಡೆ. ಮಿಷನ್ ನಂಗೆ ಅಷ್ಟು ವರ್ಕೌಟ್ ಆಗಲಿಲ್ಲ, ಅದು ಚೆನ್ನಾಗಿರಲಿಲ್ಲ ಮಿಷನ್ನು, ಅದನ್ನು ಬಿಟ್ಬಿಟ್ಟೆ. ಅದು ಮಿಷನ್ ಒಳ್ಳೆ ಮಿಷನ್ ತೊಗೊಂಡ್ರೆ ನಮಗೆ ವರ್ಕೌಟ್ ಆಗುತ್ತೆ ಸರ್. ಅದನ್ನೆಲ್ಲಿಂದ ತಂದಿದ್ರಿ ಆ ಮಿಷನ್? ಯಾವ ಮಿಷನ್? ಗುಜರಾತ್ ಸರ್. ಅದೇನಂದ್ರೆ ಮ್ಯಾನ್ಯುಯಲ್ ಸರ್ ಅದು ಮಿಷನ್. ಹಾಗಾಗಿ ಈಗ ಹಂತವಾಗಿ ಹಾಕೊಂಡು ಬಂದಿದ್ದ ಇದು? ಹಂತವಾಗಿ ಹಾಕೊಂಡು ಬಂದಿದ್ದು ಸರ್. ಸ್ಟಾರ್ಟಿಂಗಲ್ಲಿ 2 ಲಕ್ಷ, ಒಂದು 3 ಲಕ್ಷ 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ. ಆಮೇಲೆ ಹಾಗಾಗಿ 1,50,000. ಆಮೇಲೆ ಇದು ಮನೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬೇರೆ ಕಡೆ ಮನೆ ಮಾಡಬೇಕು. ಅದು ಆಮೇಲೆ ಕರೆಂಟ್ಗಳು ಚೇಂಜ್ ಆಯಿತು. ಒಂದು ಕಡೆಯಿಂದ ಒಂದು ಕಡೆ ಬಂದರೆ ನಾವು ಕರೆಂಟು ಲೈಸೆನ್ಸ್ ಚೇಂಜ್ ಆಗುತ್ತೆ, ಅದಕ್ಕೆ 50,000 ಕಟ್ಟಬೇಕು. ಈಗ ಜಾಸ್ತಿ ಆಗಿದೆಯಲ್ಲ ಸರ್ ಕರೆಂಟ್ ಡೆಪಾಸಿಟ್ ಎಲ್ಲ, ಹಾಗಾಗಿ ಕಮರ್ಷಿಯಲ್ ತಗೊಳ್ಬೇಕಲ್ಲ, ಅದಕ್ಕೆಲ್ಲ ತುಂಬ ಜಾಸ್ತಿ ಆಗುತ್ತೆ ಸರ್ ಅಮೌಂಟ್. ಹಾಗಾಗಿ ಮನೆ ಬಾಡಿಗೆ, ಆಮೇಲೆ ಹೊಸ ಮಿಷನ್ಸ್ ತೊಗೊಳ್ತಾ ಬಂದೆ ನೆಕ್ಸ್ಟು ನೋಡಿ ಬೇರೆ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು. ಅದು ಹಾಗಾಗಿ ಸರ್ ಸ್ವಲ್ಪ ಜಾಸ್ತಿ ಆಯಿತು ಸರ್. ಅಂದ್ರೆ ಅಲ್ಲೇ ದುಡಿಯೋದನ್ನ ಅಲ್ಲೇ ಹಾಕಿದಿರಿ? ಹೌದು ಬಂಡವಾಳನ? ಹೌದು ಸರ್. ಓಕೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 10 ಲ್ಯಾಕ್ ಬಿಸ್ನೆಸ್ ಮಾಡ್ಬೋದು ಸರ್. ಕಡಿಮೆ ಅಂದ್ರೂ ಏನೂ ಇಲ್ಲ, ನಾವು ಮಧ್ಯಾಹ್ನಕ್ಕೆ ಕ್ಲೋಸ್ ಮಾಡ್ತೀವಿ ಕೆಲಸ ಅಂದ್ರೂ ಕೂಡ ಒಂದು 10-12 ಲಕ್ಷ ದುಡಿಮೆ ಮಾಡ್ಬೋದು ಸರ್ ವರ್ಷಕ್ಕೆ. ಖರ್ಚು ತೆಗೆದ? ಖರ್ಚು ತೆಗೆದೇ ಮಾಡ್ಬೋದು ಸರ್. ಹೌದಾ? ಹೌದು ಸರ್. ಓಕೆ. ನಿಮ್ಮ ಲೇಬರ್ ಕೆಲಸ ಮಾಡೋರು ಎಲ್ಲ 4-5 ಜನ ಇದ್ದಾರೆ? ಹೌದು ಸರ್. ಅವ್ರಿಗೇನಿಲ್ಲ ಅಂದರೆ ನಾನು ಮಿನಿಮಮ್ ಸೀಸನಲ್ಲಾದರೂ ಕೂಡ 8ರಿಂದ ಅನ್ಸೀಸನ್ ಆದರೂ 7,000 8,000 ನಾನು ವಾರಕ್ಕೆ ತೆಗೆದಿಟ್ಬಿಡ್ಬೇಕು. ವಾರಕ್ಕೆ 7,000 8,000 ತೆಗಿಬೇಕು. ನಮ್ದು ಹೇಗಾಗುತ್ತೆ ಅಂದರೆ ಒಂದಿನ ಮಧ್ಯಾಹ್ನಕ್ಕೆ ಮುಗಿದು ಬಿಡುತ್ತೆ, ಅವ್ರಿಗೂ ರೆಸ್ಟ್ ಸಿಕ್ಕತ್ತೆ ಮನೇಲಿ, ಒಂದು ಕೆಲಸನೂ ಆದಂಗಾಗುತ್ತೆ. ಒಬ್ಬರು ಏನಿಲ್ಲ ಅಂದರೆ 2,000 ರಿಂದ 2,500 ದುಡಿತಾರೆ ಸರ್ ವಾರಕ್ಕೆ ಸರ್. ಏನಿಲ್ಲ ಅಂದ್ರೆ 2,000 ರೂಪಾಯಿ ಅಂತ ದುಡಿತಾರೆ ಸರ್ ಒಬ್ಬೊಬ್ರು. 5 ಜನ ಇದ್ದಾರೆ. ಒಂದೊಂದ್ಸರಿ ಕೆಲಸ ಜಾಸ್ತಿ ಇದ್ದಾಗ 700-800 ರೂಪಾಯಿ ಸಂಬಳನೂ ಕೊಡ್ತೀನಿ. ಕೆಲಸ ಕಡಿಮೆ ಇದ್ದಾಗ 200 ರೂಪಾಯಿ ಕೂಡ ಕೊಡ್ತೀನಿ, 200-250 ರೂಪಾಯಿ ಹೀಗೆ. ಹಾಫ್ ಡೇ 9 to 12 ಇಲ್ಲ 9 to 1 ಗಂಟೆ 1:30 ಹಿಂಗೆ ಕ್ಲೋಸ್ ಆಗುತ್ತೆ ಸರ್ ಕೆಲಸ. ಓಕೆ. ಅಂದ್ರೆ ಈಗ ಕೆಲವೊಬ್ರು ಪೀಸ್ ಲೆಕ್ಕ ಕೊಡೋದು ನೋಡಿ, ಒಂದು ರೊಟ್ಟಿಗೆ ಇಷ್ಟೊಂದು, ನೀವು ಪೀಸ್ ಲೆಕ್ಕನೂ ಕೊಡ್ತೀವಿ ಸರ್. 10 ಪೀಸು 20 ಪೀಸ್ ಎಲ್ಲ ಕೊಡ್ತೀವಲ್ಲ ಸರ್, ಅದಕ್ಕೆ 50 ರೂಪಾಯಿ 60 ರೂಪಾಯಿ ಒಂದು ಪ್ಯಾಕೆಟ್ ಹಂಗೆ ಕೊಟ್ಬಿಡ್ತೀವಿ. ಪ್ಯಾಕೆಟ್ ಲೆಕ್ಕ ಕೊಡೋದಲ್ಲ, ಇವ್ರು ಬೇಯಿಸೋದಕ್ಕೆ ಅಥವಾ ಮಾಡೋದಕ್ಕೆ ಕೆಲವೊಬ್ರು ಇಲ್ಲ ಕೊಡಲ್ಲ ಸರ್. ಅಂದ್ರೆ ಅವ್ರದೆಲ್ಲ ಕಡಕ್ ರೊಟ್ಟಿ 3,000-4,000 ಹಿಂಗೆಲ್ಲ ಮಾಡ್ತಾರೆ ಸರ್. ನಮ್ದು ಆ ಥರ ಆಗಲ್ಲ. ಒಂದೊಂದ್ಸರಿ 700-800 ಆಗೋದಿದೆ, 1,500 ಆಗೋದಿದೆ, 5,000 ಆಗೋದಿದೆ. ಹಾಗಾಗಿ ಸರ್ ನಮ್ಮ ಮತ್ತೆ ಇಲ್ಲಿಂದ ಬೆಂಗಳೂರಿಗೆ ಕೂಡ ಸಪ್ಲೈ ಕೊಡ್ತಾ ಇದೀವಿ ಸರ್. ಬೆಂಗಳೂರು ಅಲ್ಲಿ BTM ಲೇಔಟ್ 7th ಮೇನ್ ಅಂತ ಇದೆ ಊರು, ಅಲ್ಲಿ BTM ಲೇಔಟ್ 7th ಮೇನ್ ಕೂಡ ನಾವು ಕೊಡ್ತೀವಿ ಸರ್ ಅಲ್ಲಿ ರೊಟ್ಟಿ. ಅದೇನಿಲ್ಲ ಅಂದ್ರೆ 250-300 ರೊಟ್ಟಿ ಹೋಗುತ್ತೆ ಸರ್. ನಮ್ಗೆ ಚೆನ್ನಾಗಿದೆ ಕ್ವಾಲಿಟಿ ಅಂತಾನೆ ಇಲ್ಲಿಂದ ತರಿಸ್ಕೊಳ್ತಾರೆ ಸರ್. ನೈಟ್ 10 ಗಂಟೆಗೆ ಒಂದು ಬಸ್ ಇದೆ, ಆ ಬಸ್ಸಿಗೆ ಹಾಕ್ತೀವಿ ಸರ್ ಬೆಂಗಳೂರಿಗೆ. ನೈಟ್ 10 ಗಂಟೆಗೆ ಹೋದ್ರೆ ಅವ್ರು ಬೆಳಗ್ಗೆ 5 ಗಂಟೆಗೆ ಮುಟ್ಟತ್ತೆ. ಅವ್ರು 2 ದಿನ ಯೂಸ್ ಮಾಡ್ತಾರೆ, ಏನಾಗಲ್ಲ. ನೆಕ್ಸ್ಟ್ ಡೇ ಡೈಲಿ ಕಳಿಸ್ತೀವಿ ಸರ್ ಅವ್ರಿಗೆ. ಇಲ್ಲಿಂದ ಬೆಂಗಳೂರು ಕೂಡ ನಾವು ಸಪ್ಲೈ ಮಾಡ್ಬೋದು ಸರ್, ಯಾಕಂದ್ರೆ ಡೈರೆಕ್ಟ್ ಇಲ್ಲಿಂದ ಬಸ್ ಇದೆ, ಅದೊಂದು ನಮಗೆ ತುಂಬಾ ಒಳ್ಳೇದಾಗಿದೆ ಸರ್. ನೀವು ನಿಮ್ದೇನಿದೆ? ಏನಿಲ್ಲ, ಮನೆಗೆ ಹೋಯ್ತಾರ. ಮನೆಗೆ ತಗೊಂಡೋಗ್ತಾ ಇದ್ದೀರಿ? ಏನು ರೊಟ್ಟಿ? ಯಾವ ರೊಟ್ಟಿ? ಅಕ್ಕಿ ರೊಟ್ಟಿ. ಏನು ಭಾಳ ಇದ್ದಂಗಿತ್ತಿಲ್ರಿ? 40 ಇದೆ. 40 ಬೇಕಾ ಮನೆಗೆ? ಅಂದ್ರೆ ಜನ ನೆಂಟ್ರು ಇದಾರೆ, ಹಂಗಾಗಿ. ಅದಕ್ಕೆ ತಗೊಂಡೋಗ್ತಾ ಇದ್ದೀರಿ. ಸೊ ಹಿಂಗೇನ ಬಂದ್ರೆ ಇಲ್ಲೇ ತಗೊಂಡೋಗ್ತೀರಿ? ನಾವು ಏನಿದ್ರು ಇಲ್ಲೇ ಒಯ್ಯೋದು. ಓಕೆ. ಮತ್ತೆ ಹೋಳಿಗೆ ಪಳಿಗೆ ಅದು ಇದು ಎಲ್ಲ ಹೋಳಿಗೆ ಬೇಕಂದ್ರೆ ಒಯ್ತೀವಿ. ಹೆಂಗಿರುತ್ತೆ ಕ್ವಾಲಿಟಿ ಎಲ್ಲ? ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಇಲ್ಲಿ ತಗೊಂಡೋಗ್ತೀವಿ? ಮಾಡಾಕಿಡ್ದು ಇಲ್ಲ, ಅಲ್ಲೇ ಇತ್ತು ಅಂಗಡಿ ಮೊದಲೇ, ಅಲ್ಲಿಗೂ ಒಯ್ತಾ ಇದ್ವಿ. ಇದು 2ನೇ ಇಲ್ಲಿ ಮಾಡಿದ. ಹೌದಾ? ಫೇಮಸ್ ಹಂಗಾರ ಇಲ್ಲಿ ಇವರು? ಫೇಮಸ್ಸೇ ಇವ್ರಿ ಅಲ್ಲ? ಓಕೆ. ಸೂಪರ್. ಮನೆಗೆ ಮಾಡೋದ್ರಿಂದ ಖರ್ಚು ಕಡಿಮೆ ಆಗುತ್ತಾ, ಏನಾಯ್ತು? ಅಥವಾ ಇಷ್ಟೆಲ್ಲ ಆಗಲ್ಲ, ಸ್ವಲ್ಪ ಆದ್ರೂ ಮಾಡ್ಕೋಬೋದು. ನೆಂಟರು ಬಂದಾಗಲ್ಲ ಇಷ್ಟೆಲ್ಲ ಮಾಡೋಕ್ಕಾಗಲ್ಲ. ಓಕೆ. ಡೈಲಿ ಎಷ್ಟು ಪ್ರೊಡಕ್ಷನ್ ಸರ್? ಒಂದೊಂದು ದಿನ 800 ಮಾಡೋದು ಇದೆ, 1,500 ಮಾಡೋದು ಇದೆ, 5,000 ಮಾಡೋದು ಇದೆ ಸರ್. ಒಂದೇ ಥರ ಕಾನ್ಸ್ಟೆಂಟ್ ಆಗಿರಲ್ಲ, ಅದು ಡೇ ಮೇಲೆ ಡಿಪೆಂಡ್ ಆಗುತ್ತೆ. ಶನಿವಾರ ಭಾನುವಾರ ಆದರೆ 1,500 ಆಗುತ್ತೆ. ಬೇರೆ ದಿನ ಎಲ್ಲ ಆದರೆ 700-800
ಆಮೇಲೆ ಫಂಕ್ಷನ್ ಆರ್ಡ್ರ್ ಇದ್ರೆ ಜಾಸ್ತಿ 4,000 5,000 ರೊಟ್ಟಿನೂ ಮಾಡ್ಕೊಡ್ತೀವಿ ಸರ್. ಹೋಳಿಗೆ ಹೆಂಗೆ ಕೊಡ್ತೀರಿ ಸರ್? ಹೋಳಿಗೆ 12 ರೂಪಾಯಿ ಹಂಗೆ ಕೊಡ್ತೀವಿ ಸರ್. ಅದರಲ್ಲೂ ಕೂಡ ರಿಟೇಲ್ ಕೂಡ 50 ರೂಪಾಯಿ ಹಿಂಗೆ ಕೊಡ್ತೀವಿ ಸರ್, ಪ್ಯಾಕೆಟ್ ಮೇಲೆ 5 ಪೀಸ್ ಪ್ಯಾಕ್ ಮಾಡಿಬಿಟ್ಟು. 10 ರೂಪಾಯಿ ಈ ಬೇಕರಿಗಳಿಗೆ ಅಂಗಡಿಗಳಿಗೆಲ್ಲ ಅದನ್ನ ಹಿಂಗೆ ಹಾಫ್ ಬಾಯ್ಲ್ ಮಾಡ್ಕೊಡ್ತೀರಾ ಅಥವಾ? ಇಲ್ಲ ಸರ್, ಫುಲ್ ಬಾಯ್ಲ್. ಅದು ಫುಲ್ ಬಾಯ್ಲ್ ಮಾಡ್ಕೊಡ್ತೀವಿ ಸರ್. ಅದು ಓಕೆ, ಅದು ನಿಮ್ಮ ಅದು ಸೇಲ್ ಆಗುತ್ತೆ. ಹೌದು ಸರ್, ಹೌದು ಸರ್. ಮತ್ತೆ ಈಗ ಹಪ್ಪಳ ಗಿಪ್ಪಳ ಅಂತ ಹೇಳ್ತಾ ಇದ್ರಿ? ಸರ್, ಹಪ್ಪಳನೂ ಮಾಡಿದೀವಿ ಸರ್. ಅದು ಇನ್ನೂ ಚೆನ್ನಾಗಿ ಮಾಡ್ತಾ ಇದೀವಿ. ನಮ್ಗೆ ಇದಕ್ಕೆ ಜಾಸ್ತಿ ಟೈಮ್ ಹೋಗೋದ್ರಿಂದ ಹಪ್ಪಳ ಸ್ವಲ್ಪ ಕಡಿಮೆ ಆಗ್ತಿದೆ. ಅದಕ್ಕೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಪಾಲಕ್ ಹಪ್ಪಳ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಪಾಲಕ್ ಹಪ್ಪಳ, ಆಮೇಲೆ ಚಿನ್ನಿಕಾಯಿ ಹಪ್ಪಳ, ನಮ್ಮ ಟ್ರೆಡಿಷ್ನಲ್ ಹಪ್ಪಳ ಅದೆಲ್ಲ, ಚಿನ್ನಿಕಾಯಿ ಹಪ್ಪಳ ಆಗಿರ್ಬೋದು, ಉದ್ದಿನ ಹಪ್ಪಳ, ಆಮೇಲೆ ಹುರುಳಿಕಾಳು ಹಪ್ಪಳ, ಇದೆಲ್ಲ ಮಾಡ್ಬೋದು ಸರ್. ಆದರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ದೂರ ಹೋಗಿ ಕೊಟ್ಟು ಬರಬೇಕು. ನಮಗೆ ಟೈಮ್ ಸಮಯದ ಅಭಾವ ಇರೋದ್ರಿಂದ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಮಾಡ್ತಾ ಇದ್ದೀವಿ, ಮುಂದೆ ಮಾಡಬೇಕು ಅನ್ನೋ ಉದ್ದೇಶ ಇದೆ ಸರ್. ಮುಂದೆ ಇನ್ನೂ ಏನೇನಿದೆ ಪ್ಲ್ಯಾನ್ ಸರ್? ಮುಂದೆ ಪ್ಲ್ಯಾನ್ ಅಂದರೆ ಏನಾದರೂ ಈ ರೊಟ್ಟಿ ರಿಲೇಟೆಡ್ ಯಾವುದಾದ್ರೂ ಒಂದು ಹೋಟೆಲ್ಸ್ ಥರ ಏನಾದ್ರು ಮಾಡೋಣ ಅಂತ ಐಡಿಯಾ ಇದೆ ಸರ್. ರೊಟ್ಟಿ? ಹೌದಾ? ಹಾಂ ಸರ್. ಯಾಕಂದರೆ ನಮ್ಮ ಈ ಏರಿಯಾದಲ್ಲಿ ಅಷ್ಟು ಒಳ್ಳೆ ಹೋಟೆಲ್ಸ್ ಯಾವುದೂ ಇಲ್ಲ ಸರ್. ಹಾಗಾಗಿ ನಮ್ಮದು ವರ್ಕರ್ಸ್ಗೂ ನಂದು ಮೇಯ್ನು ಏನಂದರೆ, ಇಲ್ಲಿ ಹೆಣ್ಮಕ್ಳಿಗೆ ಕೆಲಸದ ಅಭಾವ ತುಂಬ ಇದೆ ಸರ್. ಈ ಕಡೆ ಕೆಲಸ ಸಿಕ್ಕಲ್ಲ. ಇನ್ನೇನಂದರೆ ಅವರು ಇಲ್ಲಿ ನಮ್ಮ ರಿಪ್ಪನ್ಪೇಟೆಯಲ್ಲಿ ಪಿಕಲ್ಸ್, ಉಪ್ಪಿನಕಾಯಿ ತುಂಬ ಫೇಮಸ್ ಆಗಿರೋದ್ರಿಂದ ಉಪ್ಪಿನಕಾಯಿ ಹೋಗಬೇಕು, ಇಲ್ಲ ಅಂತಂದರೆ ಈ ಥರ ರೊಟ್ಟಿ ಫ್ಯಾಕ್ಟ್ರಿ ಇದ್ದರೆ ಅಲ್ಲಿಗೆ ಹೋಗ್ಬೇಕು. ನಮ್ಮದು ಒಂದೇ ಇಲ್ಲಿ ರೊಟ್ಟಿ ಫ್ಯಾಕ್ಟ್ರಿ ಇರೋದು. ರೊಟ್ಟಿ ಫ್ಯಾಕ್ಟ್ರಿ ಹೋಗ್ಬೇಕು. ಮತ್ತು ಇನ್ನೇನು ಅಷ್ಟು ಅವ್ರಿಗೆ ಜಾಬ್ ವೇಕೆನ್ಸೀಸ್ ಅಷ್ಟು ಕಡಿಮೆ ಇದೆ. ಹಾಗಾಗಿ ನಾವು ಆ ಹೆಣ್ಮಕ್ಳಿಗೂ ಒಂದು ಉದ್ಯೋಗ ಕೊಟ್ಟಂಗೆ ಆಗುತ್ತೆ. ಮತ್ತು ಅವರನ್ನೇ ಬಿಟ್ಬಿಟ್ರೆ ಹೆಣ್ಮಕ್ಳಲ್ಲಿ ತುಂಬ ಏನಂತಾರೆ, ಪ್ರಾಮಾಣಿಕತೆ ತುಂಬ ಜಾಸ್ತಿ ಇದೆ. ಅವ್ರು ಇವತ್ತಿಗೋದ್ರಷ್ಟು ನಮ್ದು 5 ಜನ ವರ್ಕರ್ ಇದ್ದಾರಲ್ಲ, 1 ರೂಪಾಯಿ ಅವ್ರ ಮೇಲೆ ಬಿಟ್ಟು ಹೋದ್ರು 1 ರೂಪಾಯಿ ಅವರು ಏನೂ ಇದು ಮಾಡಲ್ಲ. ಮೇಡಮ್, ಇದು ಅಕ್ಕಿ ರೊಟ್ಟಿನಾ? ಹೌದು ಸರ್. ಓಕೆ. ಹಾಂ. ನಿಮ್ಮ ಹೆಸರು? ಕುಸುಮ ಅಂತ ಹೇಳಿ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ? 3 ವರ್ಷ ಆಯ್ತು. 3 ವರ್ಷ ಆಯ್ತು. ಓಕೆ. ಹಾಂ. ನಮ್ಮ ಮೇನ್ ವರ್ಕರ್ ಇವರೇ ಸರ್. ಹೌದಾ? ಹಿಟ್ಟು ಕುಡಿಸೋದ್ರಿಂದ ಹಿಡಿದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಬೇಯಿಸೋದು, ಆಮೇಲೆ ಮಿಷನಲ್ಲಿ ರೊಟ್ಟಿ ತೆಗಿಯೋದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಸರ್. ನಾನು ಇಲ್ಲ ಅಂದ್ರೂ ಇವ್ರು ಮೇಂಟೈನ್ ಮಾಡ್ಕೊಂಡು. ಈಗ 2 ದಿವಸ ಮೇಡಮ್ ಅವ್ರು ಇರಲಿಲ್ಲ ಅಂತ ನೀವೇ ನಡೆಸಿದ್ರಿ? ನಡೆಸಿದೆ ಸರ್. ಅಭ್ಯಾಸ ಆಗಿದೆಯಲ್ಲ? ಓಕೆ. ಹಾಂ. ಏನೇನು ಕಲ್ತ್ರಿ ಇಲ್ಲಿ ಬಂದು? ಏನು ಅನ್ಸುತ್ತೆ? ಕಲ್ತಿದಂದ್ರೆ ತುಂಬಾನೇ ಕಲ್ತಂಗಾಗಿದೆ. ಇನ್ನು ಮಾಡೋದೆಲ್ಲ ಒಂದು ಇದಿರುತ್ತೆ, ಅದು ಹೆಣ್ಮಕ್ಳಿಗೆ ಒಂದು ಬಿಸ್ನೆಸ್ ಅನ್ನೋದೊಂದು ಇರುತ್ತೆ. ನಮಗೂ ಒಂದು ಹೆಲ್ಪ್ ಆಗಿದೆ ಇದರಿಂದ. ರೊಟ್ಟಿ ಮಾಡೋದ್ರಿಂದ ಒಂದು ಇದಾಗಿದೆ ನಮಗೂ. ಓಕೆ. ಎಷ್ಟು ಜನ ಮಕ್ಕಳು ನಿಮಗೆ? ನಮಗೆ 2 ಹೆಣ್ಮಕ್ಳು. ಓಕೆ. ಯಜಮಾನ್ರು ಏನು ಮಾಡ್ತಾರೆ? ಗಾರೆ ಕೆಲ್ಸಕ್ಕೆ ಹೋಗ್ತಾರೆ. ಮಕ್ಕಳು ಓದ್ತಾ ಇದ್ದಾರೆ? ಮಕ್ಕಳು ಒಬ್ಳು BCom ಫೈನಲ್ ಇಯರ್, ಹೌದಾ? 8th. ಓಕೆ. ನೀವೇ ಓದಿದ್ದೀರಾ? ನಾವು SLC. SLC. ಓಕೆ. ನಿಮ್ಮ ಕನ್ಸನ್ನ ಮಕ್ಕಳ ಹತ್ರ ಕಾಣ್ತಾ ಇದೀರಿ, ಅವರಾದ್ರೂ ಓದ್ಲಿ ಅಂತ. ಹಂಗಾಗಿದೆ. ಅದಕ್ಕೋಸ್ಕರ ನಾವು ಕಷ್ಟ ಪಡ್ತಾ ಇದೀವಿ. ನಮಗೂ ಒಂದು ಹೆಲ್ಪ್ ಆಯ್ತು ಇವರಿಂದ. ಮಾಡ್ತಾ ಇದೀವಿ. ಎಷ್ಟು ಅವರ್ ಕೆಲಸ ಮಾಡ್ತೀರಿ ಇಲ್ಲಿ? ನಾವು ಆರ್ಡ್ರ್ ಹೆಂಗಿರುತ್ತೆ ಹಂಗೆ ಮಾಡ್ತೇವೆ. ಆರ್ಡ್ರ್ ಹೆಂಗಿರುತ್ತೆ ಹಂಗೆ? ಓಕೆ. ಬೇಗ ಆದ್ರೆ ಬೇಗ ಆಗುತ್ತೆ, ಇಲ್ಲಾಂದ್ರೆ ಆರ್ಡ್ರ್ ಜಾಸ್ತಿ ಇದ್ರೆ ಮುಗಿಸ್ಕೊಂಡು ಹೋಗ್ತೀವಿ. 5 ಗಂಟೆಗೂ ಬರ್ತಾರೆ ಸರ್. ಮುಗಿಸ್ಕೊಂಡು ಹೋಗ್ತೀವಿ. 8 ಗಂಟೆಗೂ ಬರ್ತಾರೆ. ಆಮೇಲೆ ಮಧ್ಯಾಹ್ನ 2 ಗಂಟೆಗೆ ಮುಗಿದ್ರು ಹೋಗ್ತಾರೆ. ಹಂಗೆ ಸಂಬಳನೂ ಹಂಗೆ ಕೊಡ್ತೀವಿ ಸರ್. ಓಕೆ. ಹಾಂ. ಎಷ್ಟು ದುಡಿತೀಯಮ್ಮ ಡೈಲಿ? ಡೈಲಿ 400 ರೂಪಾಯಿ ಆಗುತ್ತೆ. ಇನ್ನು ಆರ್ಡ್ರ್ ಜಾಸ್ತಿ ಇದ್ರೆ ಒಂದು ಅವ್ರ ಕೆಲಸ ಹೆವಿ ಹೆಂಗಿರುತ್ತೆ ಹಂಗಾಗುತ್ತೆ. ಹೌದಾ? ಇನ್ನು ಜಾಸ್ತಿ ಸಂಬಳ 400 ರೂಪಾಯಿ ಹಾಕೊಡ್ತಾರೆ ಮಿನಿಮಮ್. ಅದ್ರ ಮೇಲೆ ಇನ್ನೂ ಜಾಸ್ತಿ ಇದ್ರೆ ಮೇಲೆ ಹಾಕೊಡ್ತಾರೆ. ಹೌದಾ? ಹಾಂ ಸರ್. ವಾವ್. ಹಾಂ. ಏನು ಮಾಡಿ ಮಕ್ಳು ಮರಿ ಓದಿಸಿ ಅವ್ರಿಗೆ ಒಂದು ಇದು ಮಾಡ್ಬೇಕಂತ ಹೇಳಿ ನಾವು ಅವ್ರ ಇದಕ್ಕೆ ಇದು ಮಾಡಿ ಇಬ್ರು ಗಂಡ ಹೆಂಡತಿ ದುಡಿತಾ ಇದ್ದೀರಿ. ಓಕೆ. ಹಾಂ. ಆಗ್ಲಮ್ಮ, ಏನು ಹೇಳ್ತೀರಿ ಮೇಡಮ್ ಅವ್ರ ಬಗ್ಗೆ? ನಮಗೆ ಅದೇ ಹೇಳಿದ ಸರ್, ಅವರಿಂದ ನಮಗೂ ಒಂದು ಹೆಲ್ಪ್ ಆಗಿದೆ. ಒಂದು ಹೆಣ್ಮಕ್ಳಿಗೆ ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡು ನಮಗೂ ಒಂದು 4 ಜನ ಕೆಲಸ ಕೊಟ್ಟಿದ್ದಾರೆ. ಅದು ಖುಷಿ ಪಡ್ತೀವಿ ನಾವು. ಒಟ್ನಲ್ಲಿ ನೀವೇ ನಡೆಸೋ ಮಟ್ಟಿಗೆ ಬಂದಿದ್ದೀರಿ. ಅವ್ರು ನಮಗೊಂದು ಹೇಳ್ಕೊಟ್ಟಿದ್ದನ್ನ ನಾವು ಅದನ್ನ ರೂಢಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಸೂಪರ್. ಅಂದರೆ ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಹೆಣ್ಮಕ್ಳು ಇನ್ವೆಸ್ಟ್ ಮಾಡ್ಲಿಕ್ಕೆ ಹೆದರ್ತಾರೆ. ಹೇಗಾಗುತ್ತೆ ಏನೋ ಬಿಸ್ನೆಸ್ಸಲ್ಲಿ, ಯಾವ ಥರ ಕಷ್ಟ ಬರುತ್ತೇನೋ, ನಮ್ಗೆ ಅದನ್ನ ಸವಾಲು ಬಂದರೆ ಅದನ್ನ ಎದುರ್ಸೋಕೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾರಲ್ವ ಸರ್. ಆ ಉದ್ದೇಶದಿಂದ ಹೆದರ್ಕೊಳ್ತಾರೆ. ಅವ್ರಿಗೂ ಒಂದು ಬಿಸ್ನೆಸ್ ಕೊಟ್ಟಂಗಾಗುತ್ತೆ. ಆಮೇಲೆ ನೆಕ್ಸ್ಟ್ ಯೂಟ್ಯೂಬ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೆಣ್ಮಕ್ಳು ಉದ್ಯೋಗದ ಬಗ್ಗೆ ಹೇಗೆ ಸೃಷ್ಟಿ ಮಾಡ್ಕೊಳ್ಬೋದು, ಮಾರ್ಕೆಟಿಂಗ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಐಡಿಯಾಸ್ ಕೊಡ್ಬೇಕು ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಆದರೆ ನಮ್ಗೆ ಮಾಡದೇ ಇರೋ ಉದ್ಯೋಗಗಳನ್ನ ಅವ್ರಿಗೆ ಮಾಡೋ ಅವಕಾಶಗಳು ಇರುತ್ತಲ್ಲ ಸರ್, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋಣ ಯೂಟ್ಯೂಬಲ್ಲಿ. ಅದು ಮಾಡಿದರೆ ಹೇಗಾಗುತ್ತೆ ಅನ್ನೋದನ್ನು ತೋರಿಸೋಣ ಅಂತಲೂ ಅಂದ್ಕೊಂಡಿದ್ದೀನಿ ಸರ್. ಹೆಣ್ಮಕ್ಳು ಸ್ವಲ್ಪ ಹೊರಗಡೆ ಬರ್ಲಿಕ್ಕೆ ಹೆದರ್ತಾರೆ ಸರ್. ಮಾರ್ಕೆಟಿಂಗ್ ಮಾಡಿಬಿಟ್ಟು ಯಾರು ಏನು ಅಂದ್ಕೊಳ್ತಾರೋ ಆ ಥರ ಎಲ್ಲ ಯೋಚನೆ ಇರುತ್ತೆ ಹೆಣ್ಮಕ್ಳಿಗೆ. ಅದನ್ನು ನಾನು ಹೆದರ್ಕೊಂಡಿಲ್ಲ ಸರ್. ಯಾರು ಏನಂದ್ರೂ ಹೆದರ್ಕೊಳ್ಳಲ್ಲ ಸರ್. ಅದನ್ನು ಅವ್ರಿಗೆ ಹೇಳಬೇಕು ಅಂತ ಅಷ್ಟೇ ಸರ್.
ಅವ್ರನ್ನೂ ಒಂದು ಸ್ವಾವಲಂಬಿಗಳಾಗಿ ಮಾಡ್ಬೇಕಂತ ಅಷ್ಟೇ ಉದ್ದೇಶ. ಅಂದರೆ ಎದಕ್ಕೆ ಹೆದರಿಕೆ ಅಂತ ಗೊತ್ತಾಗಿಲ್ಲ ನನಗೆ ಇಲ್ಲಿವರೆಗೆ. ಆ ಪ್ರಶ್ನೆ ನಾನು ಸುಮಾರು ಹತ್ರ ಮಾತಾಡ್ತೀನಿ. ಹಾಂ ಸರ್. ಹೊರಗೆ ಬರೋಕ್ಕೆ ಯಾಕೆ ಭಯ? ಅಥವಾ ಮನೆಯಲ್ಲಿ ಏನೇನು ಸಪೋರ್ಟ್ ಕೊಡಲ್ವಾ? ಅಥವಾ ಇವರೇ ಧೈರ್ಯ ಮಾಡಲ್ವಾ? ಏನು ಹೇಳ್ತೀರಿ ಅದಕ್ಕೆ? ಮನೇಲಿ ಸ್ವಾವಲಂಬಿಗಳಾಗಬೇಕು ಅಂತ ಅವ್ರಿಗೂ ಇಷ್ಟ ಇರುತ್ತೆ. ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಮನೆಯವ್ರ ಹತ್ರ ಆಗಲಿ ಹಸ್ಬೆಂಡ್ ಹತ್ರ ಆಗಲಿ ಇಲ್ಲ ಅಪ್ಪ ಅಮ್ಮನ ಹತ್ರ ಆಗಲಿ ಬೈಸ್ಕೊಳ್ಳುವಂಥ ಹೆದರಿಕೆ ತುಂಬ ಇರುತ್ತೆ. ಆಮೇಲೆ ಮಾರ್ಕೆಟಿಂಗ್ ಮಾಡಬೇಕು, ಅವ್ರಿಗೊಬ್ಬೊಬ್ರಿಗೆ 2 ವೀಲರ್ಸ್ ಬರಲ್ಲ ಆಯಿತಾ, ಇಲ್ಲ ಹೊರಗಡೆ ಹೋಗಿ ಎಲ್ಲ ಕೊಟ್ಬಿಟ್ಟು ಬರಬೇಕು, ಧೈರ್ಯ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ಮನೆಯಲ್ಲೂ ಮೋಟಿವೇಶನ್ ಮಾಡೋರು ಇರಬೇಕು ಸರ್. ಮೋಟಿವೇಶನ್ ಮಾಡೋರು ಇದ್ದರೆ ಏನಾದರೂ ಮಾಡ್ಬೋದು. ಮತ್ತು ಇಲ್ಲ ಅಂದರೆ ಸ್ವಂತ ಧೈರ್ಯ ಏನಾದರೂ ಇರಬೇಕು ಸರ್ ಹೆಣ್ಮಕ್ಳಿಗೆ. ಅದು ಕಡಿಮೆ ಇದೆ ಸರ್ ನಮ್ಮ ಹೆಣ್ಮಕ್ಳಿಗೆ. ಒಬ್ಬೊಬ್ರು ಮಾಡ್ತಾರೆ, ಆದರೆ ಸ್ವಲ್ಪ ಪ್ಲ್ಯಾನಿಂಗಲ್ಲಿ ಎಡವಟ್ಟಾಗಿ ಲಾಸ್ ಆಗುತ್ತೆ. ನನಗೂ ಆ ಥರ ಲಾಸಸ್ ಆಗಿದೆ, ಆದರೆ ಆ ಟೈಮಲ್ಲೆಲ್ಲ ನಾನು ಹೆದರ್ಕೊಂಡಿಲ್ಲ. ಈಗ ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಸರ್ ಒಂದು 4 ಇಯರ್ಸ್ ಆಯಿತು ಸರ್. 4 to 5 ಇಯರ್ಸ್ ಆಯಿತು. 2022 ನಾನು ಸ್ಟಾರ್ಟ್ ಮಾಡಿರೋದು ಸರ್. ಅದರಲ್ಲಿ 15 ಲಕ್ಷ ನೀವು ಇದಕ್ಕೆ ತೊಡಗಿಸಿದ್ರಿ, ನಿಮ್ಮ ಜೀವನ ನಡೆದಿದೆ? ಹಾಂ, ಜೀವನನೂ ನಡೆಸಿದ್ದೀವಿ ಸರ್. ಅದರಲ್ಲಿ ಸೇವಿಂಗ್ಸ್ ಆಗಿದೆ. ಮತ್ತು ನಮ್ಮದು ಅದು ಇದು LIC ಲೋನ್ಸ್ಗಳೆಲ್ಲ ಇರುತ್ತಲ್ಲ ಸರ್, ಅಂದರೆ LIC ಆಗಿರ್ಬೋದು, ಮಗಳ ಹೆಸರಲ್ಲಿ ಯಾವುದಾದ್ರು ಪೋಸ್ಟ್ ಆಫೀಸಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಅದಕ್ಕೆಲ್ಲ ನಾನು ಬೆಂಗಳೂರಿಂದನೂ ಇನ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನೆಲ್ಲ ಇದೇ ಇದರಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಸರ್. ಆದರೂ ಗೋಲ್ಡ್ ಲೋನ್ ಅಂತ 5 ಇಂದ 6 ಲಕ್ಷ ಮಾಡಿ ಇಟ್ಕೊಂಡಿದ್ದೀನಿ. ಅದೇನು ದೊಡ್ಡ ವಿಷಯ ಅಲ್ಲ ಸರ್, ಆರಾಮಾಗಿ ತೀರುತ್ತೆ ಸರ್. ಹಾಂ ಸರ್. ಅದರಿಂದನೇ ಒಂದು ಸ್ಕೂಟಿ ತೊಗೊಂಡಿದ್ದೀನಿ. ಈಗ ಡ್ರೈವಿಂಗ್ ಕಲಿತಾ ಇದ್ದೀನಿ. 4 ವೀಲರ್ ಡ್ರೈವಿಂಗ್ ಕೂಡ 4 ವೀಲರ್ ತೊಗೊಳ್ಬೇಕಂತ ತೊಗೊಂಡಿದ್ದೀನಿ ಸರ್. ಫಸ್ಟ್ ಸೆಕೆಂಡ್ ತೊಗೊಳ್ಳೋದು, ಆಮೇಲೆ ಹೊಸ ತೊಗೊಳ್ಳೋದು. ಓಕೆ. ಅಮ್ಮ ತುಂಬ ಹಾರ್ಡ್ ವರ್ಕಿಂಗು, ಚೆನ್ನಾಗಿ ಇದು ಮಾಡ್ತಾರೆ. ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರಲ್ಲ, ಅದು ನೋಡಿ ಏನು ಅನಿಸುತ್ತೆ? ನಂಗೆ ಇಂಥ ಅಮ್ಮ ಸಿಕ್ಕಿದ್ದಕ್ಕೆ ಒಳ್ಳೇದಾಯಿತು ಅಂತ ಅನ್ಸುತ್ತಾ? ಮುಂದೆ ದೊಡ್ಡವರಾಗಿ ಏನಿದೆ? ಇಂಜಿನಿಯರಿಂಗ್ ಆಗಬೇಕು. ಇಂಜಿನಿಯರಿಂಗ್ ಆಗಬೇಕು. ಓಕೆ. ಇಂಜಿನಿಯರಿಂಗ್ ಯಾಕೆ ಆಗಬೇಕು ಅಂತಿದೆ? ಹಂಗೆ ಸುಮ್ಮನೆ ನಮ್ಮ ಸಿಸ್ಟರ್ಸ್ ಎಲ್ಲ ನೋಡಿದ್ದೀನ, ಅದಕ್ಕೆ ಅವರೆಲ್ಲ ಈಗ ನೀನು ಹೆಲ್ಪ್ ಮಾಡ್ತೀಯಮ್ಮ ಇದಕ್ಕೆ? ಅಮ್ಮನ ಜೊತೆಗೆ ಏನೇನು ಮಾಡ್ತೀರಿ ಕೆಲಸ? ಆಂಟಿಯರೆಲ್ಲ ಬಂದಿಲ್ಲ ಅಂದರೆ ನಾನೇ ಹೋಗ್ತೀನಿ. ಹೌದಾ? ಎಲ್ಲಿ ಕೊಡೋದಕ್ಕೆ? ರೊಟ್ಟಿ ಕೊಡೋದಕ್ಕೆ, ಮಾಡೋದಕ್ಕೆ. ಓ, ಮಾಡೋಕ್ಕೂ ಬರುತ್ತಾ? ಕಲ್ತ್ಬಿಟ್ಟಿದ್ಯಾ? ಅವರೆಲ್ಲರಿಗಿಂತ ನಾನೇ ಸೀನಿಯರು. ನೀವೇ ಸೀನಿಯರ? ಓ, ಮಸ್ತಾತಲ್ಲ ಇದು ಕತೆ. ಎಲ್ಲ ಬರುತ್ತಾ? ಹೋಳಿಗೆ ಮಾಡೋಕ್ಕೆ, ರೊಟ್ಟಿ ಮಾಡೋಕ್ಕೆ, ಹಪ್ಪಳ ಮಾಡೋಕ್ಕೆ, ಉಪ್ಪಿನಕಾಯಿ ಮಾಡೋಕ್ಕೆ? ಉಪ್ಪಿನಕಾಯಿ ಮಾಡೋಕ್ಕೆ ಬರಲ್ಲ, ಬೇರೆ ಎಲ್ಲ ಮಾಡ್ತೀನಿ. ಎಷ್ಟು ಮಾಡ್ತೀವಿ ಒಂದು ಗಂಟೆಗೆ? 1 ಗಂಟೆಗೆ ಒಂದು 200-300. ಹೌದಾ? ಓ, ಆಮೇಲೆ ಕೊಟ್ಟು ಬರೋದು ನೀನೇ? ಹಾಂ. ಗಾಡಿ ಓಡಿಸ್ತೀಯಾ? ಇಲ್ಲ, ಬರುತ್ತೆ, ಅಮ್ಮ ಕೊಡಲ್ಲ. ಅಮ್ಮ ಕೊಡಲ್ಲ. ಮುಂದೆ ದೊಡ್ಡವಳಾದ್ಮೇಲೆ ಓಡಿಸುವಂತೆ ಬಿಡು, ಅಲ್ವಾ? ಲೈಸೆನ್ಸ್ ಗಿಸೆನ್ಸ್ ಎಲ್ಲ ತಗೊಂಡ್ಮೇಲೆ ಓಡಿಸುವಂತೆ. ಓ, ಸೂಪರ್ ನೀನು. ಖುಷಿ ಆಗೋಯ್ತು ನನಗೆ. ಹೌದಾ? ಓ, ಈಗಲೇ ದುಡಿಯೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ಓಕೆ. ಹಾಂ. ಈ ದುಡಿಮೆ ಅಂತ ಬಂದಾಗ ಮೊದಲು ಏನು ಮಾಡ್ಬಿಡ್ತಾರೆ ಎಲ್ಲರೂ, ಎಲ್ಲ ಕಾಮನ್ ಆಗಿ ಒಂದು ಸೈಟ್ ತೊಗೊಂಬೋಣ, ಮನೆ ಕಟ್ಬೇಡ ಅಂತ ಬರುತ್ತೆ. ನಾವು ದುಡ್ದಿದ್ದು ದುಡ್ಡು ಮುಂದೆ ಟೈಮ್ ನಡೆಯುತ್ತಾ ಇಲ್ಲ ಗೊತ್ತಿಲ್ಲಪ್ಪ ಅಂತ. ಬಟ್ ನಿಮ್ಮನ್ನು ಗಮನಿಸಿದಾಗ ನೀವು ಬಿಸ್ನೆಸ್ಗೆ ವಾಪಸ್ ಹಾಕಿದಿರಿ. ಹೌದೌದು ಸರ್. ಬಿಸ್ನೆಸ್ಗೆ ವಾಪಸ್ ಹಾಕಿದ್ರೆ ಸರ್, ಅದು ಈಗ ಸ್ಟಾರ್ಟಿಂಗಲ್ಲೇ ನಾವು ಬಿಸ್ನೆಸ್ ಸ್ವಲ್ಪ ಡೆವಲಪ್ ಮಾಡ್ಕೊಳ್ಳೇಬೇಕು. ನಮ್ಮ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂದರೆ ನಮ್ಮದು ಒಂದೇ ಥರ ಕಾನ್ಸ್ಟೆಂಟ್ ಇರಬಾರ್ದು. ಸ್ವಲ್ಪ ಚೇಂಜಸ್ ಆಗಬೇಕು. ಮಾರ್ಕೆಟಿಂಗ್ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಮಟೀರಿಯಲ್ಸಿಗೆ, ಮಿಷನ್ಗಳಿಗೆ ಇನ್ವೆಸ್ಟ್ ಮಾಡಲೇಬೇಕು ಸರ್. ಅದು ಮಾಡಿಲ್ಲ ಅಂದರೆ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲ್ಲ ಸರ್. ಬಿಸ್ನೆಸ್ ಇಂಪ್ರೂವ್ ಆದರೆ ಸರ್ ತಾನೇ ನಾವು ಮುಂದೆ ಏನಾದರೂ ತೊಗೊಳಕ್ಕಾಗೋದು. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ಸರ್, ಅಲ್ವಾ? ಹಾಗಾಗಿ ಸರ್, ಈಗ ಆಯಿತು ನಾನು ಸೈಟ್ ತೊಗೊಳ್ಳೋ ಲೆವೆಲಿಗೆ ನಾನು ಬೆಳೆದಿದ್ದೀನಿ ಅಂದಾಗ ನಾವು ಸೈಟ್ ತೊಗೊಳ್ಬೇಕು ಸರ್. ಇಲ್ಲಾಂದ್ರೆ ಸಡನ್ ಆಗಿ ನಾವು ಕೈ ಹಾಕಿದ್ರೆ ಅದ್ರಲ್ಲಿ ಸುಟ್ಕೊಳ್ಳೋ ಅಂತ ಚಾನ್ಸಸ್ ತುಂಬಾ ಇರುತ್ತಲ್ವಾ ಸರ್. ಹಾಗಾಗಿ ಈಗ ಯಾಕಂದ್ರೆ ಸೈಟ್ ಅಂದ್ರೂ ನಾವು ತಗೊಳ್ಬೇಕು, ಒಂದು 60-40 ಸೈಟ್ ತಗೊಳ್ಬೇಕಂದ್ರೆ ಒಂದು 15 ಲಕ್ಷ ನಮ್ಮ ಊರಲ್ಲಿ ಇದೆ ಸರ್ ಮಿನಿಮಮ್. ಅಂದ್ರು ಒಂದು ಒಳ್ಳೆ ಏರಿಯಾದಲ್ಲಿ ತಗೊಳ್ಬೇಕಂದ್ರೂ ಕೂಡ 15-20 ಲಕ್ಷನೂ ಇದೆ ಸರ್, 50 ಲಕ್ಷದೂ ಇದೆ ಸರ್. ಈ ಏರಿಯಾ ತುಂಬಾ ಡೆವಲಪ್ ಆಗಿದೆ ಸರ್, ಹಾಗಾಗಿ ಕಷ್ಟ ಇದೆ. ಹಾಗಾಗಿ ಅದು ಯೋಚನೆ ಮಾಡಿ ಕೈ ಹಾಕ್ಬೇಕು ಸರ್, ಅಷ್ಟೇ. ಈಗ ನೋಡ್ತಕ್ಕಂಥವ್ರು ನಿಮ್ಗೆ ಆರ್ಡರ್ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅವರು? ಸರ್ ನಾನು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ನೀವು ಬೆಂಗಳೂರು ಇದ್ರೂ ಕೂಡ ನಾವು ಬೆಂಗಳೂರಿಗೂ ಕಳಿಸ್ಕೊಡ್ತೀವಿ ಸರ್. ಇದರಲ್ಲಿ ಇಲ್ಲಿಂದ ಡೈರೆಕ್ಟ್ ಬಸ್ ಕಾಂಟ್ಯಾಕ್ಟ್ಸ್ ಇದೆ ನಮಗೆ. ನಂದು ಮೇಯ್ನ್ ದೊಡ್ಡ ಮಾರ್ಕೆಟ್ ಅಂದರೆ ಬೆಂಗಳೂರು. ಯಾಕಂದರೆ ನಮಗೆ ಡೈರೆಕ್ಟ್ ಇಲ್ಲಿ ಬಸ್ ಇರೋದ್ರಿಂದ ಆರಾಮಾಗಿ ಹಾಕ್ಬೋದು. ಈ ಕಡೆ ನಮ್ಮದು ರಿಪ್ಪನ್ಪೇಟೆ ಅನ್ನೋದು ತುಂಬ ಸೆಂಟ್ರ್ ಪಾಯಿಂಟ್ ಆಗಿದೆ. ಇಲ್ಲಿಂದ ನಮ್ಮ ಸಾಗರ ಅಂತ ಬರುತ್ತೆ, ಸಾಗರಕ್ಕೂ ಕಳಿಸ್ಬೋದು, ಶಿವಮೊಗ್ಗಕ್ಕೂ ಕಳಿಸ್ಬೋದು. ಡೈರೆಕ್ಟ್ ಬಸ್ಗಳಿದೆ ಅಲ್ಲಿಗೆ. ಆಮೇಲೆ ತೀರ್ಥಹಳ್ಳಿಗೆ ಕಳಿಸ್ಬೋದು, ಇಲ್ಲ ಮಾಸ್ತಿಕಟ್ಟೆ, ಕುಂದಾಪುರ, ಈ ಕಡೆ ಎಲ್ಲ ಕಡೆನೂ ಕಳಿಸ್ಬೋದು. ಇದು ನಮ್ಮ ರಿಪ್ಪನ್ಪೇಟೆ ಅನ್ನೋದು ಸೆಂಟರ್ ಪಾಯಿಂಟ್ ಸರ್. ನಾವು ಎಲ್ಲಿಗೆ ಹೇಳಿದ್ರು ಈ ಏರಿಯಾಗಳಿಗೆ ಕಳಿಸ್ಕೊಡ್ತೀವಿ ಸರ್. ಹೌದು ಸರ್. ಓಕೆ. ರಜಾ ಇಲ್ಲಿಗೆ ಬರೋರಿಗೆ ಯಾವ್ದಾರ ಟೈಮಿಂಗ್ಸ್ ಏನಾದರೂ ಇದೆಯಾ ಸರ್? 9:30 to 6:30 ಒಳಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಬಂದರು ಇಲ್ಲೇ? ಹಾಂ.
ಒಂದು 10 ನಿಮಿಷ ಕೂತ್ರಿ ಮಾಡಿ ಕಳಿಸ್ತೀವಿ ಬಿಸಿ ಮಾಡಿ ಬಿಸಿ ಕಳಿಸ್ತೀವಿ ಯಾವಾಗ್ಲೂ. ಅಷ್ಟರೊಳಗಡೆ ಸರ್ ನಮ್ದು ವರ್ಕ್ ನಡೀತಾ ಇರಬೇಕು ಅವಾಗಾದ್ರೆ ಕೊಡ್ತೀವಿ. ಇಲ್ಲ ಅಡ್ವಾನ್ಸ್ ಆಗಿ ಆರ್ಡರ್ ಕೊಟ್ರೆ ತುಂಬಾ ಒಳ್ಳೇದು ಸರ್. ನಾವು ಮಾಡಿ ರೆಡಿ ಮಾಡಿಸಿ ಇಡ್ತೀವಿ ಸರ್. ಇಲ್ಲಿ ಅಡ್ರೆಸ್ ಹೇಳಿ ಒಂದ್ಸರಿ. ರಿಪ್ಪನ್ಪೇಟೆ ಸಾಗರ ರೋಡು KIB ಆಪೋಸಿಟ್ ಸರ್. KIB ಆಪೋಸಿಟ್. ಹೌದು ಸರ್. ಓಕೆ ಗೆಳೆಯರೇ, ಇಷ್ಟೊತ್ತು ಕತೆ ಕೇಳಿದ್ರಿ. ಒಂದು ಅದ್ಭುತವಾದ ಕತೆ ಮೇಡಮ್ ಅವ್ರದ್ದು. ಯಾಕೆ ಅಂತಂದ್ರೆ ಇರೋ ಜಾಗದಲ್ಲಿ ಅದು ನಡೆಯಲ್ಲ ಇದು ನಡೆಯಲ್ಲ ಅಂತ ಹೇಳಿದವ್ರಿಗೆ ಒಂದು ಅದ್ಭುತವಾದ ಕತೆ. ಆಮೇಲೆ ಬೇಕಾದಷ್ಟು ಜನ ಇಲ್ಲಿ ರೊಟ್ಟಿ ಮಾಡೋರು ಇದ್ರು, ಮಿಷಿನ್ನು ಇತ್ತು. ಆದರೂ ನಾನು ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ. ನಾನು ಅದರಲ್ಲೇನೋ ಕಂಡ್ಕೋತೀನಿ. ನಿಜಕ್ಕೂ ನನಗೆ ಖುಷಿಯಾಗಿದ್ದೇನೆ ಅಂದರೆ ಇಷ್ಟು ನೀಟಾಗಿ ರೊಟ್ಟಿ ಬರೋದು ನಾನು ಇಲ್ಲಿ ನೋಡಲೇ ಇಲ್ಲ. ಅದಕ್ಕೆ ನಮ್ಮ ವೀಕ್ಷಕರಿಗೆ ಮೋಸ್ಟ್ಲಿ ರೊಟ್ಟಿ ಮಿಷಿನ್ ತೊಗೊಂಡವ್ರಿಗೆ ಇದನ್ನ ಕಲ್ಕೊಡ್ರಿ ನೀವು. ಅದ್ಭುತವಾದ ಟೆಕ್ನಿಕ್. ನಿಮ್ಮ ರೊಟ್ಟಿ ಚೆನ್ನಾಗಿ ಬರುತ್ತೆ, ಅವಾಗ ಮಾರುಕಟ್ಟೆ ಹೆಚ್ಚಾಗುತ್ತೆ ಅಲ್ವಾ? ಹಾಗಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಸರ್. 2 ದಿನ ಇಟ್ಟರು ಏನಾಗಲ್ಲ. ರೊಟ್ಟಿ ತರಿಸ್ಕೊಳ್ಳಿ, ಚಪಾತಿ ತರಿಸ್ಕೊಳ್ಳಿ, ಅಕ್ಕಿ ರೊಟ್ಟಿ ತರಿಸ್ಕೊಳ್ಳಿ, ಹಪ್ಪಳ ತರಿಸ್ಕೊಳ್ಳಿ. ನೀವು ಉಪ್ಪಿನಕಾಯಿ ಕೂಡ ನನಗೆ. ಹೌದು ಸರ್, ಉಪ್ಪಿನಕಾಯಿ ಕೂಡ ಮಾಡ್ತೀವಿ ಸರ್. ನಮ್ದು ಏರಿಯಾನೇ ಮಾವಿನಕಾಯಿ ಉಪ್ಪಿನಕಾಯಿಗೆ ತುಂಬಾ ಫೇಮಸ್. ಹಾಗಾಗಿ ತುಂಬಾ ಜನ ಹೆಣ್ಮಕ್ಳು ಇಲ್ಲಿ ಪಿಕಲ್ಸ್ ಮಾಡ್ತಾರೆ. 2 ದೊಡ್ಡ ಶಾಪ್ಗಳು ಕೂಡ ಇದೆ ಸರ್, ಇಲ್ಲಿ ಫ್ಯಾಕ್ಟರಿ ಇದೆ ಸರ್. ನೀವು ನನಗೆ ಹೋದ್ಸಲ ತೋರಿಸಿದ ಅದೇನೋ ಮಾಡ್ತೀನಿ ಅಂತ ಮಾಡ್ತಿದ್ರಿ? ಮಾಡಿ ರೆಡಿ ಇದೆ ಸರ್. ರೆಡಿ ಇದೆ. ಉಪ್ಪಿನಕಾಯಿ ಸಿಗುತ್ತೆ? ಹೌದು ಸರ್, ಮಾವಿನ ಮಿಡಿ ಉಪ್ಪಿನಕಾಯಿ ಸಿಗುತ್ತೆ ಸರ್. ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಂತ ಈ ಕಡೆ ಫೇಮಸ್, ಅದು ಸಿಗುತ್ತೆ ಸರ್. ಅದು ಎಲ್ಲ 12 ತಿಂಗಳು ಸಿಗುತ್ತಾ? ಹಾ ಸರ್, 12 ಮಂತ್ಸ್ ಸಿಗುತ್ತೆ ಸರ್. ಓಕೆ ನೋಡಿ, ಇದ್ರ ರೇಟನ್ನ ಆಯಾ ಕಾಲಕ್ಕೆ ನಿರ್ಧಾರ ಆಗುತ್ತಾ? ಏನು ಹೇಳ್ಬೋದಾ ರೇಟ್? ಸರ್ ಆ ವರ್ಷ ಮಾವಿನ ಮಿಡಿ ಬರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಮಾವಿನ ಮಿಡಿ ಆ ವರ್ಷ ತುಂಬಾ ಚೆನ್ನಾಗಿ ಬಂತಂದ್ರೆ ಕಡಿಮೆ ರೇಟ್ ಇರುತ್ತೆ, ಚೆನ್ನಾಗಿ ಬರಲಿಲ್ಲ ಅಂದ್ರೆ ಸ್ವಲ್ಪ ರೇಟ್ ವೇರಿಯೇಷನ್ ಆಗುತ್ತೆ ಸರ್. ಅದು ನೀವೇ ಮಾಡ್ತೀರಿ? ಹಾ ಹೌದು ಸರ್. ಏನು ಅದು ಎಷ್ಟು ರೇಟ್? ಅದು ಸರ್ ನಮಗೆ ಮಾವಿನ ಮಿಡಿ ತಗೊಂಬಂದು ಕೊಡೋರೆ ತುಂಬಾ ಜನ ಇರ್ತಾರೆ. ಅವರು ಯಾವ ರೇಟ್ ಮೇಲೆ ತಂದು ಕೊಡ್ತಾರೆ ಅನ್ನೋದ್ರ ಮೇಲೆ ಮಾವಿನ ಮಿಡಿ ರೇಟ್ ಡಿಪೆಂಡ್ ಆಗುತ್ತೆ ಸರ್. ಓಕೆ, ಈಗ ರೊಟ್ಟಿದು ಅವನ್ನೆಲ್ಲ ಹೇಳ್ತೀರಾ ರೇಟ್? ಹಾ ಸರ್, ಅಕ್ಕಿ ರೊಟ್ಟಿ ಆದ್ರೆ ನಾವು ಹಾಫ್ ಬಾಯ್ಲ್ ಅಂದ್ರೆ 6 ರೂಪಾಯಿ ಕೊಡ್ತೀವಿ ಸರ್. ಫುಲ್ ಬಾಯ್ಲ್ ಅಂದ್ರೆ 7 ರೂಪಾಯಿ ಕೊಡ್ತೀವಿ ಸರ್. ಅದು ಎಷ್ಟು ಸಾವಿರ ಇರಲಿ ಮಾಡ್ಕೊಡ್ತೀವಿ. ಚಪಾತಿ? ಚಪಾತಿನೂ ಅಷ್ಟೇ ಸರ್, 5 ರೂಪಾಯಿಯಿಂದ 6 ರೂಪಾಯಿವರೆಗೂ ಮಾಡ್ಕೊಡ್ತೀವಿ. ಬಲ್ಕ್ ಗಿಲ್ಕ್ ತಗೊಳ್ಳೋರಿಗೆ ಹೋಟೆಲ್ನವ್ರಿಗೆ ಅದೇ ರೇಟ್ ಆಗಿದೆ ಸರ್. ಬಲ್ಕ್ ಅಂದ್ರೆ ಒಂದು ಡೈಲಿ ಒಂದು 500, 200, 300 ಹಿಂಗ್ ತಗೊಳ್ತಾರೆ ಅಂದ್ರೆ ನಾವು ಹಾಫ್ ಬಾಯ್ಲು 5 ರೂಪಾಯಿ ಕೊಡ್ತೀವಿ ಸರ್. ಓಕೆ. ಫುಲ್ ಬಾಯ್ಲು 6 ರೂಪಾಯಿ ಕೊಡ್ತೀವಿ ಸರ್. ಫುಲ್ ಬಾಯ್ಲು 6 ರೂಪಾಯಿ 6 ರೂಪಾಯಿ ಕೊಡ್ತೀವಿ ಸರ್. ಓಕೆ, ಬನ್ನಿ ಇಲ್ಲಿ ಖರೀದಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಉದ್ಯಮ ಬೆಳಿಬೇಕು. ಇನ್ನೊಂದಿಷ್ಟು ಜನಕ್ಕೆ ಇವ್ರು ಕೆಲಸ ಕೊಡಕ್ಕೆ ಸಾಧ್ಯ ಆಗುತ್ತೆ. ಬಹಳ ಖುಷಿ ಆಯ್ತು, ಯಾಕಂದ್ರೆ ಕರೋನಾ ಬಂದಿದ್ದು ಒಳ್ಳೇದೇ ಆಯ್ತು ಅಂತ ಈಗ ಅನ್ಸುತ್ತೆ. ಯಾಕಂದ್ರೆ ಈ ಅಕ್ಕ ತಂಗಿಯರಿಗೆ ಒಂದಿಷ್ಟು ಜನ ಕೆಲಸಕ್ಕೆ ಕೊಟ್ಟಿದ್ರಲ್ಲ, ಅದು ಖುಷಿ ಆಯ್ತಲ್ವಾ? ಓದು ಆಕ್ಚುಲಿ ನಿಮ್ಮ ಜ್ಞಾನ ಹಿಂಗ್ ಹಳ್ಳಿ ಹರಿಲಿ, ಇನ್ನೊಂದಿಷ್ಟು ಉದ್ಯೋಗ ಅಲ್ಲಿ ಶುರುವಾಗ್ಲಿ. ಹಾಗಾಗಿ ನಿಮ್ದು ಹೆಸರು ಏನು ಇದ್ರದ್ದು ಅಂಗಡಿ? SAP ಹೋಮ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟೆ ಸರ್. SAP ಹೋಮ್ ಪ್ರಾಡಕ್ಟ್ ನಂಬರ್ ಬರ್ತಾ ಇದೆ. ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಅಕ್ಕಿ ರೊಟ್ಟಿ ಅಂತ ಅದ್ಭುತವಾಗಿರುತ್ತೆ, ಎಲ್ಲದೂ ಅದ್ಭುತವಾಗಿರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಒಂದು 50 ಅವರ್ಸ್ ತನಕ ಟೈಮ್ ಇರುತ್ತೆ ಸರ್. ಅದಕ್ಕೆ 2 ದಿನ 3 ದಿನ ಯೂಸ್ ಮಾಡ್ಬೋದು. ಈ ಚಳಿಗಾಲದಲ್ಲಿ ಅಂದ್ರೆ 2 to 3 ಡೇಸ್ ಇಟ್ಕೊಳ್ಬಹುದು. ಬ್ಯಾಂಗ್ಳೂರ್ ಅಂತ ಸಿಟಿಗೂ ನಾವು ಕಳ್ಸಿಕೊಡ್ತೀವಿ ಸರ್ ಅಡ್ರೆಸ್. ಇನ್ನ ನೀವು ಕಡಕ್ ರೊಟ್ಟಿ ಮಾಡ್ತೀರಾ ನೀವು? ಹೌದು ಸರ್, ಕಡಕ್ ಅದು ಮಾಡಿದ್ರೆ ಬೇಕಾದಷ್ಟು ದಿವಸ ಇಟ್ಕೋಬಹುದು. ಹಾ, ಒಂದು 2-3 ಮಂತ್ಸ್ 4-5 ಮಂತ್ಸ್ ತನಕ ಇಟ್ಕೊಳ್ಬಹುದು. ಒಂದು 2-3 ಮಂತ್ಸ್ ಒಳ್ಳೇದು ಸರ್ ಯೂಸ್ ಮಾಡಿದ್ರೆ. ಅಷ್ಟರೊಳಗಡೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾವ್ದಾದ್ರು ಅಷ್ಟೇ ಕಡಕ್ ರೊಟ್ಟಿ. ಓಕೆ ಗೆಳೆಯರೇ, ಭೇಟಿ ಕೊಡಿ, ಇವ್ರನ್ನ ಬೆಂಬಲಿಸಿ ಮತ್ತು ನಿಮ್ಮ ಮನೆಗೆ ಇವನ್ನೆಲ್ಲ ತರಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.